ಸಚಿವ ರಮನಾಥ್ ರೈ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎದೆನೋವು ರಕ್ತದೊತ್ತಡದಿಂದಾಗಿ ಬಳಲ್ತಾ ಇದ್ದ ರಮನಾಥ್ ರೈ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ರಮನಾಥ್ ರೈ ಸಹೋದರ ದಶರಥ್ ರೈ ರಕ್ತದೊತ್ತಡ ಏರುಪೇರಾಗಿದ್ದರಿಂದ ಅವರು ಅಸ್ವಸ್ಥರಾಗಿದ್ರು ಅಂತ ಹೇಳಿದ್ದಾರೆ. ಅಲ್ಲದೆ ವೈದ್ಯರು 2 ದಿನ ವಿಶ್ರಾಂತಿಯನ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದು ಯಾರೂ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತ ಕೂಡ ದಶರಥ್ ರೈ ಸ್ಪಷ್ಟಪಡಿಸಿದ್ದಾರೆ. ಪ್ರಯಾಣದಿಂದ ಸಚಿವ ರಮನಾಥ್ ರೈ ಬಳಲಿದ್ರು. ಹಾಗಾಗಿ ಬ್ಲಡ್ ಪ್ರೆಷರ್ನಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವೈದ್ಯರು ಕೂಡ ಹೇಳಿದ್ದಾರೆ ಯಾವುದೇ ರೀತಿಯ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಕೇವಲ 2 ದಿನ ರೆಸ್ಟ್ ಸಾಕು, ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೂ ಕೂಡ ಆತಂಕ ಪಡಬೇಡಿ ಅನ್ನುವಂಥ ಮಾತನ್ನ ಸಚಿವರ ಸಹೋದರ ದಶರಥ್ ರೈ ಸ್ಪಷ್ಟಪಡಿಸಿದ್ದಾರೆ. ಇದೀಗ ನಗರದ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಸಚಿವ ರಮನಾಥ್ ರೈ ಅವರ ಚಿಕಿತ್ಸೆ ನಡೀತಾ ಇದೆ. ಅವರಿಗೆ ಸ್ವಲ್ಪ ಎದೆನೋವು ಕೂಡ ಕಾಣಿಸ್ಕೊಂಡಿತ್ತು. ಹಾಗೆ ಬ್ಲಡ್ ಪ್ರೆಷರ್ನಲ್ಲೂ ಕೂಡ ಏರುಪೇರಾಗಿತ್ತು, ರಕ್ತದೊತ್ತಡ ಹೆಚ್ಚು ಕಮ್ಮಿ ಆಗಿತ್ತು. ಹೀಗಾಗಿ ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸಾಕಷ್ಟು ಪ್ರಯಾಣ ಮಾಡಿದ ಪರಿಣಾಮ ಒತ್ತಡದಿಂದಾಗಿ ಈ ರೀತಿಯಾಗಿದೆ, ಸ್ಟ್ರೆಸ್ ಜಾಸ್ತಿಯಾಗಿ ಅವರಿಗೆ ಈ ರೀತಿ ಆಗಿದೆ. ಏನು ಆತಂಕ ಪಡುವ ಅವಶ್ಯಕತೆ ಇಲ್ಲ, 2 ದಿನ ವಿಶ್ರಾಂತಿ ಪಡೆದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಸಚಿವರ ಸಹೋದರ, ಅರಣ್ಯ ಸಚಿವ ರಮನಾಥ್ ರೈ ಅವರ ಸಹೋದರ ದಶರಥ್ ರೈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಏನು ತೊಂದರೆ ಇಲ್ಲ ಅನ್ನುವಂತಹ ಸಂದೇಶವನ್ನು ನೀಡುವಂತಹ ಪ್ರಯತ್ನವನ್ನು ಇಲ್ಲಿ ಸಹೋದರ ದಶರಥ್ ರೈ ಮಾಡಿದ್ದಾರೆ. ನಗರದ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಈಗ ಸಚಿವರಿಗೆ ಚಿಕಿತ್ಸೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಅವರ ಸಹೋದರ ಹೇಳಿದ್ದಾರೆ ಏನು ತೊಂದರೆ ಇಲ್ಲ, 2 ದಿನಕ್ಕೆ ರೆಡಿ ಆಗ್ತಾರೆ, ವಿಶ್ರಾಂತಿ ತೆಗೆದುಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ಅಂತ. ಏನ್ ಮಾಹಿತಿ ಸಿಗ್ತಾ ಇದೆ ಆಸ್ಪತ್ರೆ ಮೂಲಗಳಿಂದ? ಪ್ರಸಾದ್, ಇವತ್ತು ಅಂದ್ರೆ ವಿಧಾನಸೌಧ ಕಚೇರಿ ಕಡೆಗೆ ಬಂದು ಆನಂತರದಲ್ಲಿ ವಾಪಸ್ ತೆರಳುವಂತ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗಿನ ಎದೆನೋವು ಕಾಣಿಸಿಕೊಂಡಿದೆ. ಆನಂತರ ರಕ್ತದೊತ್ತಡದಲ್ಲಿ ವ್ಯತ್ಯಾಸಗಳಾಗಿದೆ ಅನ್ನುವ ಕಾರಣಕ್ಕೆ ಅವರು ನೇರವಾಗಿ ರಾಮಯ್ಯ ಆಸ್ಪತ್ರೆಗೆ ಹೋಗಿ ಇರುವಂತದ್ದು ಚೆಕಪ್ ಮಾಡಿಕೊಳ್ಳಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಬ್ಸರ್ವೇಷನ್ ಇರಲಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಅಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಹಾಗೆ ರಕ್ತದೊತ್ತಡದಲ್ಲಿ ಆದಂತ ವ್ಯತ್ಯಾಸಗಳು ಮತ್ತು ಎದೆನೋವು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ವೈದ್ಯರು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡಿರುವಂತದ್ದು ಮತ್ತು ಸಚಿವರಾಗಿರೋದ್ರಿಂದ ಮತ್ತು ಹೆಚ್ಚಿನ ಕೇರ್ಲಿ ಕೂಡ ವೈದ್ಯರು ಒಂದು ಚಿಕಿತ್ಸೆಯನ್ನು ಕೂಡ ನೀಡಿರುವಂತದ್ದು. ಆದ್ರೆ ಈಗ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಕೂಡ ವೈದ್ಯರು ಅವರಿಗೆ ದೃಢಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅದನ್ನು ಹೊರತುಪಡಿಸಿಯೂ ಕೂಡ ಇವತ್ತು 1 ದಿನದ ಅಬ್ಸರ್ವೇಷನ್ಗಾಗಿ ಇರ್ಲಿ ಅನ್ನುವಂತ ಒಂದು ಮಾತನ್ನ ವೈದ್ಯರು ಹೇಳಿರೋದ್ರಿಂದ ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸುಕೇಶ್.